ಇನ್ನು ವೃಷಭ ರಾಶಿಯವರಿಗೆ ಈ ತಿಂಗಳು ಏನು ಅಂತಂದರೆ, ಒಂದೇ ಒಂದು ಸಣ್ಣ ತಪ್ಪು ನಿರ್ಧಾರವನ್ನು ತೆಗೆದುಕೋತು ಅಂತಂದರೆ ದೊಡ್ಡ ನಷ್ಟವನ್ನು ಅನುಭವಿಸ್ತೀರ. ಗೊತ್ತಲ್ಲ, ದೊಡ್ಡ ಮನಸ್ಸಿಗೆ ನೋವು, ದುಡ್ಡು ಖರ್ಚು, ಮತ್ತು ಮನೆಯಲ್ಲಿ ನೆಮ್ಮದಿ ಇಲ್ಲ, ಮತ್ತು ಮುಂದೆ ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸಗಳಿಗೂ ಕೂಡ ಅಡೆತಡೆ ಆಗುತ್ತೆ. ಅದು ಯಾವ ವಿಚಾರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ, ಅನಿರೀಕ್ಷಿತವಂಥ ಒಂದು ಘಟನೆಗಳಿಗೂ ನಡೆಯುತ್ತೆ. ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ ಆ ಘಟನೆಗಳು. ಅದನ್ನು ನೀವು ಧೈರ್ಯವಾಗಿ ಗೆದ್ದು ಬರಬೇಕು. ಅದು ಹೇಗೆ ಗೆದ್ದು ಅಂತ ನಾನು ವಿಡಿಯೋದ ಮಧ್ಯದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ಜೊತೆಗೆ ಇನ್ನೊಂದೇನಂತಂದರೆ, ಈ ತಿಂಗಳ 13ನೇ ತಾರೀಕು ಮತ್ತು 15ನೇ ತಾರೀಕು ವಿಶೇಷವಾಗಿ ಒಂದು ಘಟನೆ ನಡೆಯುತ್ತೆ. 13ರಿಂದ 15ನೇ ತಾರೀಕುವರೆಗೂ ತುಂಬ ಎಚ್ಚರಿಕೆಯಿಂದ ಇರಿ. ಆ ಒಂದು 2 ದಿನ ನೀವು ಎಚ್ಚರಿಕೆಯಿಂದ ಇತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಕೊಡುವಂತಹ ಒಂದು ಅದ್ಭುತವಾದಂಥ ರುದ್ರಾಕ್ಷಿಯನ್ನು ಧರಿಸಿ, ನಿಮಗೆ ಏನೇ ಒಂದು ಸಮಸ್ಯೆ, ಕಷ್ಟ, ತೊಂದರೆ ಆಯಿತು ಅಂದರೆ ರುದ್ರಾಕ್ಷಿಯನ್ನು ನೀವು ಧರಿಸಿದ್ದೇ ಆಯಿತು ಅಂತಂದರೆ, ಯಾಕಂದರೆ ನಾನು ಕೊರಿಯಲ್ಲಿ ಕಳಿಸ್ಕೊಡ್ತೀನಿ, ಅದು ರುದ್ರಾಕ್ಷಿನ ಧರಿಸ್ತು ಅಂತಂದರೆ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಅಲ್ಲ. ಒಂದು ಆತುರ ನಿರ್ಧಾರವನ್ನು ತೆಗೆದುಕೊಂಡು ನೀವು ಸಮಸ್ಯೆಗೆ ಸಿಕ್ಕಾಕೋತೀರ. ಯಾವುದೇ ಕಾರಣಕ್ಕೂ ಆತುರ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಅಲ್ಲ. ಉದ್ಯೋಗದಲ್ಲಿ ಯಶಸ್ಸು, ನೀವೇನು ಮಾಡಿದ್ರು ಹೊಸ ಜವಾಬ್ದಾರಿ ಸಿಗುತ್ತೆ, ಸಿಕ್ಕಾಪಟ್ಟೆ ತಲೆ ಕೆಡುತ್ತೆ. ಹೊಸ ಜವಾಬ್ದಾರಿ, ಒಳ್ಳೆ ಇನ್ಕಮ್ಮು, ಸಿಕ್ಕಾಪಟ್ಟೆ ತಲೆನೋವು ಕೆಲಸ. ಆದರೆ ನಿಮ್ಮದನ್ನೇನು ಅಂತಂದರೆ ಮುಂದೆ ಒಳ್ಳೆಯದಕ್ಕೆ, ಪ್ರಮೋಷನ್ಗೆ ಅಥವಾ ಮುಂದೆ ಒಳ್ಳೆಯದಕ್ಕೆ ತುಂಬ ಅನುಕೂಲಕಾರಿ ಆಗುತ್ತದೆ. ಇನ್ನೊಂದೇನಂತಂದರೆ, ನಿಮ್ಮನ್ನು ಈ ಒಂದು ತಿಂಗಳಲ್ಲಿ ನಿಮ್ಮನ್ನು ಮುಂದೆ ಮಾತಾಡೋದಕ್ಕಿಂತ ಹಿಂದ್ಗಡೆ ನೀವು ಸರಿ ಇಲ್ಲ, ನೀವು ಹಂಗೆ, ನೀವು ಹಿಂಗೆ, ನೀವು ಈ ಥರ ತಪ್ಪು ಮಾಡಿದ್ದೀರಾ, ಆ ಥರ ತಪ್ಪು ಮಾಡ್ತೀರಾ ಅಂತ ಕೆಟ್ಟ ವಿಚಾರಗಳನ್ನು, ಅಂದರೆ ಇಲ್ಲದೆಲ್ಲ ಮಾತಾಡ್ಕೊಳ್ಳೋದು ಉಂಟು. ಅದು ನಿಮ್ಮ ಕಿವಿಗೂ ಬೀಳುತ್ತೆ. ಅದು ನಿಮಗೆ ಮನಸ್ಸನ್ನು ನೋವು ತಂದು ಕೊಡುತ್ತೆ. ಅಗ್ನಿಯ ಅನಾಹುತದಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ, ಅಗ್ನಿಯ ಅನಾಹುತ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ವ್ಯಾಪಾರಿಗಳು ಹೊಸ ಸಂಪರ್ಕ, ಹೊಸ ಒಂದು ಹುದ್ದೆ, ಹೊಸ ಒಂದು ಕೆಲಸಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಣ್ಣ ಮತ್ತು ದೊಡ್ಡ ವಿಷಯಗಳು ನಡೆಯಬಹುದು ನಿಮ್ಮ ಮನೆಯಲ್ಲಿ, ಗೊತ್ತಲ್ಲ. ಮತ್ತು ಅಹಂಕಾರ ತೋರಿಸ್ತು ಅಂತಂದರೆ, ಅಕಸ್ಮಾತ್ ನೀವೇನಾದ್ರು ಗೊತ್ತಿಲ್ಲ ಅಹಂಕಾರವನ್ನು ತೋರಿಸ್ತಾ ನಂದು ಹೇಳಿದ್ದು ನಡಿಬೇಕು, ನಾನು ಹೇಳಿದ್ದು ನಡಿಬೇಕು ಅಂತಂದರೆ ದೊಡ್ಡ ಸಮಸ್ಯೆಗಳು ಸಿಕ್ಕಾಕೊಳ್ಳೋದಲ್ಲಿ ಎರಡು ಮಾತಿಲ್ಲ. ಸ್ವಲ್ಪ ಅಹಂಕಾರವನ್ನು, ಅಂದರೆ ಅಹಂಕಾರ ಅಂದರೆ ನಂದೇ ನಡಿಬೇಕು, ನಾನು ಹೇಳಿದ್ದೆ ಸರಿ ಅನ್ನೋದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಜೊತೆಗೆ ಇನ್ನೊಂದಂತಾರೆ, ಮದುವೆ ಆಗದಿದ್ದವ್ರಿಗೆ ಹೊಸ ಒಂದು ನಿರೀಕ್ಷೆ ಉಂಟಾಗುತ್ತೆ. ಯಾರೋ ಒಪ್ಕೋತಾರೆ, ಬನ್ನಿ ಅಂತ ಹೇಳ್ತಾರೆ, ಆ ಒಂದು ನಿಮಗೆ ಖುಷಿ ಮನೋಭಾವನೆ ಇರುತ್ತೆ. ಜೊತೆಗೆ ಆರೋಗ್ಯದ ಸಮಸ್ಯೆಯಲ್ಲಿ ಕಂಠದ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೋಬೋದು, ಕಫದ ಸಮಸ್ಯೆ, ದೇಹದ ಒಂದು ನಿಶ್ಶಕ್ತಿ, ದೌರ್ಬಲ್ಯತೆ, ಮತ್ತು ನಿದ್ರೆ ಕಡಿಮೆ ಆಗುವಂಥ ಒಂದು ಚಾನ್ಸಸ್ಗಳಿರುತ್ತೆ. ಮತ್ತು ಒಳ್ಳೆ ಎಕ್ಸಸೈಸ್ ಮಾಡಿ, ಓಂ ದಮ್ ಧನ್ವಂತ್ರಿ ನಮಃ ಅಂತ ಜಪವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇನ್ನು ದೇವರ ಒಂದು ಪ್ರಾರ್ಥನೆಯನ್ನು ಮಾಡಬೇಕು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಸಾಧ್ಯ ಆಯಿತು ಅಂತಂದರೆ. ನೋಡಿ, ನಾವು ಈ ಅನಂತ ಪದ್ಮನಾಭ ಸ್ವಾಮಿಯ ಒಂದು ಕೇರಳ ಪ್ರವಾಸಕ್ಕೆ ಮಾಡ್ತಾಯಿದ್ದೀವಿ. ಈ ಅನಂತ ಪದ್ಮನಾಭ ಸ್ವಾಮಿಯಲ್ಲಿ ನಿಮ್ಗೇನಂತಂದರೆ, ಒಂದು 3-4 ದಿನ ಆನಂದದ ಅಲೆಯಲ್ಲಿ ತೇಲ್ತಾ ಇರ್ತಾರೆ. ಅದ್ಭುತವಾದಂಥ ಒಂದು ವಿಶೇಷವಾದಂಥ ವಿಚಾರಗಳನ್ನ, ಸೀಕ್ರೆಟ್, ರಹಸ್ಯಮಯವಾದಂಥ ಒಂದು ವಿಚಾರವನ್ನು ನಾನು ಆಧ್ಯಾತ್ಮ ಪಳ್ಳಿ ಕೇರಳ ಪ್ರವಾಸ 3 nights 4 days ಊಟ, ವಸತಿ ಮತ್ತು ಪ್ರತಿಯೊಂದನ್ನು ಕೂಡ ನಾವು ವಹಿಸ್ಕೋತೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಮುಂದಿನ ತಿಂಗಳು ನಿಮಗೆ ಏನು ಇರುತ್ತೆ ವಿಶೇಷವಾಗಿ ಅಂತಂದರೆ, ಕಾಮಾಖ್ಯಗೆ ಹೋಗ್ತೀನಿ, ಅದು ನೆಕ್ಸ್ಟ್ ಮಂತು. ಅದರ ನೆಕ್ಸ್ಟ್ ಮಂತು ಪುರಿ ಜಗನ್ನಾಥ ಹೋಗ್ತೀವಿ. ಅದರ ನೆಕ್ಸ್ಟ್ ಮಂತ್ ಕಾಶಿ ಅಯೋಧ್ಯೆಗೆ ಹೋಗುವಂಥ ಒಂದು ಎಲ್ಲ ರೀತಿಯಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನದ ಒಂದು ಸಹಕಾರ ನಮ್ಮಲ್ಲಿದೆ. ಮತ್ತು ಅದನ್ನು ನೀವು ಸದುಪಯೋಗವನ್ನು ಪಡಿಸ್ಕೊಳ್ಳಿ, ಒಂದು ಒಳ್ಳೆಯ ವಿಚಾರ. ಜೊತೆಗೆ ಈ ತಿಂಗಳು ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸ್ತಾ ಹೋಗುತ್ತೆ ಅಲ್ಲ. ಭಯ, ಏನೋ ಒಂಥರ ಭಯ ಮೂಡುತ್ತೆ.
ನಿಮಗೆ ಮನೆಯಲ್ಲಿ ಇರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಆದರೆ ಭಯ ಹಂಗೆ ನೀರಿನಂತೆ ಕರಗೋಗ್ಬಿಡುತ್ತೆ. ಮತ್ತು ಹಣಕಾಸಿನ ಒಂದು ಭಯ ಉಂಟಾಗುತ್ತೆ. ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಸಾಲ ಮಾಡಿರೋ ಒಂದು ಕೋಟಿಗಟ್ಟಲೆ ಸಾಲ ಇರೋರೆಲ್ಲ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಅದರ ಪ್ರಭಾವದಿಂದ ಎಲ್ಲ ಸಾಲವನ್ನು ತೀರಿಸ್ಕೊಬಿಟ್ಟಿದ್ದಾರೆ. ನಿನ್ನೆ ಮೊನ್ನೆ ಬಂದವರು ಕೂಡ ಅರ್ಧ ಸಾಲವನ್ನು ತೀರಿಸಿ ಮುಂದೆ ಸಾಲ ತೀರಿಸುವಂಥ ಅದ್ಭುತವಾದಂಥ ಒಂದು ಈ ಮಹತ್ವಂತ ಹೆಜ್ಜೆಗೆ ಕಾಲಿಟ್ಕೊಂಡಿದ್ದಾರೆ. ಇನ್ನು ಕೆಂದಾದರೂ ಎಲ್ಲ ಚೆನ್ನಾಗಿದ್ದು ಕೂಡ ಅಷ್ಟಲಕ್ಷ್ಮಿ ಅಂತ ತೊಗೊಂಡೋಗಿ ಒಡವೆ ಮತ್ತು ಸೈಟ್ಗೂ ಮತ್ತು ಇನ್ನಷ್ಟು ಚೆನ್ನಾಗಾಗಿರುವಂಥವ್ರು ತುಂಬ ಜನ ಇದ್ದಾರೆ ನೋಡಿ. ಇದಕ್ಕೆ ಕರ್ಮ ಕಳೆದಿರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನೂ ಇಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಅಂತ ನಿಮ್ಮ ಲಕ್ಷ್ಮೀ ಕಟಾಕ್ಷವನ್ನು ಹಚ್ಚುತ್ತೆ. ಲಕ್ಷ್ಮಿ ಶಾಶ್ವತವಾಗಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುವಂಥ ಒಂದು ಯೋಗ ಖಂಡಿತವಾಗ್ಲೂ ಇದಾಗುತ್ತೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ವೃಷಭ ರಾಶಿಯವರಿಗೆ ಯಾರೋ ಒಂದು ವಿಚಾರವನ್ನು ಹೇಳ್ತಾರೆ, ಅದರ ಬಗ್ಗೆ ಜಾಸ್ತಿ ತಲೆಗೆಡ್ಸ್ಕೊತೀರ. ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ. ಆದರೂ ಕೂಡ ಅದು ಮಾಡಬೇಕು ಅಂತ ಈ ಒಂದು ಪರಿಸ್ಥಿತಿ ನಿಮಗೆ 15ರಿಂದ 20 ದಿನ ನಿಮ್ಮ ಒಂದು ವಿಶೇಷವಾದಂಥ ಒಂದು ಸಮಯ. ನಿಮ್ಗೆ ತೊಂದರೆ ಆಗಲ್ಲ, ಬಟ್ ನೀವು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೂ ಮಾಡೋದಕ್ಕೂ ಕೂಡ ತೊಡಕಾಗ್ಬಿಡ್ತದೆ. ಅದೇ ನಿಮಗೆ ದೊಡ್ಡ ಲಾಸು. 20 ದಿನ ಅನ್ಯಾಯವಾಗಿ ಆ ಒಂದು ಮನಸ್ಸಿನ ಗುಂಗಿನಲ್ಲಿ ಈ ಒಂದು ವಿಚಾರವನ್ನು ಮಾತುಬಿಡ್ತೀರ. ಅಂಥದ್ದನ್ನೆಲ್ಲ ಹೆಂಗೆ ಹೊರಗಡೆ ಬರಬೇಕು, ಮತ್ತು ಯಾವ ರೀತಿ ಜನರನ್ನು ಆಕರ್ಷಣೆ ಮಾಡಬೇಕು, ಯಾವ ರೀತಿ ಜನಗಳಿಗೆ ಪಾಠವನ್ನು ಕಳಿಸ್ಬೇಕು, ಯಾವ ರೀತಿ ಶತ್ರುವನ್ನು ಮಾತಿನಲ್ಲೇ ಕಟ್ಟಾಕಿ ಹಾಕಬೇಕು ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಧನವಶೀಕರಣದ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ ಅದಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಈ ಒಂದು ತಿಂಗಳು ವೃಷಭ ರಾಶಿಯವರು ತುಂಬ ಶ್ರಮಪಟ್ಟರು, ಕೊನೆಯಲ್ಲಿ ಒಂದು ಒಳ್ಳೆಯ ಲಾಭ ಬರುತ್ತೆ. ಇನ್ನೊಂದೇನು ಅಂತಂದರೆ, ವಿಶೇಷವಾಗಿ ಓಂ ಶುಕ್ರಾಯ ನಮಃ ಅಂತ ಪ್ರತಿದಿನ ಮಿನಿಮಮ್ 21 ಸರಿ ಹೇಳಿಕೊಂಡು ನೀವು ಹೊರಗಡೆ ಹೋಗಿ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ಹಸುವಿಗೆ ಹುಲ್ಲಿ ಗೋಗ್ರಾಸ ಅಂತ ಹೇಳಿದ್ರೆ ಹಸುವಿಗೆ ಹುಲ್ಲನ್ನು ತಿನ್ನಿಸಿ ವಾರಕ್ಕೆ ಒಮ್ಮೆಯಾದರೂ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಇದೆ ಸಣ್ಣ ಪುಟ್ಟ ತಂತ್ರವನ್ನು ಮಾಡಿದರೆ ನೀವೇ ಹೇಳ್ತೀರಾ, ನಾನು ಉಳಿದುಕೊಂಡೆ ದೇವರ ಒಂದು ಕೃಪೆಯಿಂದ ಅಂತ ಅಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಈ ವಿಡಿಯೋ ತುಂಬ ಅನುಕೂಲ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ನ ಒತ್ತಿ ಅಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ